ಹಾಗೂ ಹಸಿರು ಸೇನೆಗೆ ನನ್ನ ಕಾಲ ಮತ್ತು ಶ್ರಮವನ್ನು ವ್ಯಯಿಸುತ್ತೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಆಶೆ ಆಮಿಷಗಳಿಗೆ ಬಲಿಯಾಗದೆ ಈ ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ಈ ಕೆಲಸದಲ್ಲಿ ಹೋರಾಟ ಮಾಡಲು ಪ್ರಮಾಣ ಮಾಡುತ್ತಿದ್ದೇನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಯಾರೋ ಸರಿ ಇಲ್ಲ, ಯಾಕೆ ಹಿಂಗೆಲ್ಲ ಎರಡು ಭಾಗ ಯಾರು ನಮ್ಮಿಂದ ಎಲ್ಲ ಕಾರಣ ಯಾರು ಹೇಳಿ? ಯಾರು ಕಾಣ್ರಿ? ಈ ವ್ಯವಸ್ಥೆಗೆಲ್ಲ ಕಾಣ್ರಿ ಯಾರು? ನಾವೇ ಕಾಣ್ರು, ಬೇರೆ ಯಾರು ಅಲ್ಲ. ಎಲ್ಲದಕ್ಕೂ ನಾವೇ ಇವತ್ತು ದೇಶ ಈ ಗತಿಗೆ ಹೋಗ್ಬೇಕಾರ, ಇದೆಲ್ಲ ಆಗ್ಬೇಕಾರ ನಾವೇ ಕಾಣ್ರು. ಹೇಳು, ಇವರು ಕ್ವಶನ್ ಮಾಡ್ಬೇಕು. ತಮ್ಮಯ್ಯನವ್ರು ಹೇಳಿದ್ರು, ನಂಜುಂಡಸ್ವಾಮಿ ಹೇಳ್ಕೊಟ್ಟದ್ದು 1% ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ದೇಶ ಇವತ್ತು ಸುಭಿಕ್ಷ. ಮತ್ತೆ ಬದಲಾವಣೆ ನನ್ನಿಂದನೇ, ನಾ ಇನ್ನೊಬ್ಬರು ತೋರ್ಸೋದಲ್ಲ. ಹೇಳಿ, ಏನಂತ ಎಲ್ಲ ದುಡ್ಡು ತಗೋತಾರ, ಲಂಚ ತಗೋತಾರ, ರಾಜಕಾರಣಿಗಳು ಸರಿಯಿಲ್ಲ, ಅಧಿಕಾರಿಗಳು ಸರಿಯಿಲ್ಲ ಅಂತೀವಿ. ನಾವೇನ್ ತಗೋಣ? ಹೇಳಿ, ನಾವೇನ್ ತಗೋಣ? ತಗೊಳವ? ನೀವ್ಯಾರು ತಗೊಳಲ್ವಾ? ಮಾತಾಡ್ಬೇಕು ಗ್ರಾಮಸ್ಥರು. ನೀವೇನು ಕೈ ಒಡ್ಡಲ್ವಾ? ಸಿದ್ದಮಳ್ಳಿಯವರು, ಇಲ್ಲಿ ನಾವು ಇದು ಪಾಠಶಾಲೆ ಇದ್ದಾಗ ರೈತ ಸಂಘ ಕಾನೂನ ತಿಳುವಳಿಕೆ ಯಾವ ನಿಮ್ ಪಕ್ಷದಲ್ಲಿ ಯಾವುದೇ ಇದನ್ನ ಹೇಳ್ಕೊಡ್ತಾ ಪಾಠಶಾಲೆ. ಮತ್ತೆ ಕಾನೂನೇನ ಹೆಂಗಿರ್ಬೇಕು? ನಾವು ಈ ದೇಶದಲ್ಲಿ ನಾವ್ ಯಾರು? ನಾವೆಲ್ಲ ಯಾರು? ನಾವೆಲ್ಲ ಯಾರು? ನಾವೆಲ್ಲ ಪ್ರಭುಗಳು ಪ್ರಜಾಪ್ರಭುತ್ವದಲ್ಲಿ. ನಂಜುಂಡಸ್ವಾಮಿ ಅವರು ಬಂಗಾರಪ್ಪನವ್ರು ಮೀಟಿಂಗ್ ಕರೆದಿರಂತೆ. ಆಗ ಮೊದಲನೇ ಕೂಲಿನ ಆಚೆ ಕಳಿಸುವುದ್ರಂತ. ಯಾರನ್ನ ಹೇಳಿ? ಅಧ್ಯಕ್ಷರು ಬೇರೆ ಅಂತ ಹಾಕ್ಬಿಟ್ರಿ. ಇಲ್ಲಿ ನಾವು ಅಧ್ಯಕ್ಷರಲ್ಲ, ತಪ್ಪ ಹಾಕ್ಬಿಟ್ರ ಅವರು. ನೀವು ಕೇಳ್ಬೋದೇನ್ ಜಿಲ್ಲಾಧ್ಯಕ್ಷರು ಅಂತ ಹಾಕ್ಸ್ಕೊಂಡಿದ್ರಿ ಅಂತ. ಅಧ್ಯಕ್ಷೀಯ ಮಂಡಳಿ ಅಂತ ನಮ್ದು. ಹಾಗಾಗಿ ಸ್ಟೇಜ್ ನಮಗ್ ಬೇಕಾಗಿಲ್ಲ. ನೀವು ನಾವು ನಮಗೊಂಚು ಮಾತು ಕಲ್ತೀವಿ ನಾವು ಅಷ್ಟೇ. ನೀವು ಮಾತು ಕಲ್ತಿಲ್ಲ. ಎಲ್ರೂ ನಾಯಕರಿಯೇ, ಎಲ್ರೂ ಲೀಡ್ರಿಯೇ. ಇಲ್ಲಿ ಯಾರು ಒಬ್ರು ಅಧ್ಯಕ್ಷರಿಲ್ಲ. ಇಲ್ಲಿ ವಿಷಯ ಲೀಡ್ರು ಅಧ್ಯಕ್ಷ, ವಿಷಯ ಲೀಡ್ರು. ನಿಮ್ಗೆ ಕುಡಿಯೋ ನೀರಿಲ್ಲ, ಲೀಡ್ರ್ ಯಾವ್ದು ಹೇಳಿ? ನೀರ್ ಯಾವ್ದು ಹೇಳಿ? ಕುಡಿಯೋ ನೀರು, ಕರೆಂಟ್, ರೋಡ್, ಅದು ನಮ್ ಲೀಡ್ರು, ಅದು ನಮ್ ನಾಯಕ. ನಾವಲ್ಲ. ನೀವೆಲ್ರೂ ಕಲ್ತ್ಕೋಬೇಕು. ಒಬ್ಬರು ಕಲ್ತಾರೆ ನಮ್ಮ ಮೇಲೆ ಏನೋ ಮಾಡ್ತಾರೆ. ನೀವೆಲ್ಲರೂ ನಾವು ದೊಡ್ಡ ದೊಡ್ಡ ನಂಜುಂಡಸ್ವಾಮಿಗಳಾಗಬೇಕು, ಎಲ್ಲರೂ ಲೀಡರ್ಗಳಾಗಬೇಕು, ಎಲ್ಲರೂ ನಾಯಕರುಗಳಾಗಬೇಕು, ಎಲ್ಲರೂ ಕ್ವಶನ್ ಮಾಡಕ. ಊರೂರ್ ಹೋದಾಗಲೇ MLA ಕ್ವಶನ್ ಮಾಡ್ಬೇಕು, ನಾವು ಅಧಿಕಾರಿಗಳನ್ನ ಕ್ವಶನ್ ಮಾಡ್ಬೇಕು. ಆಗ ಬಗ್ಗದು. ಎಲ್ಲಕ್ಕೂ ಮಂಜು ಕಿರಣ್ ಕರೀರಿ, ಮಂಜು ಕರೀರಿ, ನನ್ ಕರೀರಿ, ಇವ್ರು ಕರೀರಿ. ನಾವು RTC ತಗೊಳಕ್ಕೂ ನಮ್ನೆ ಕರಾತಿದ್ರಿ. ನಾಳೆ RTC ಇಲ್ಲ, RTC ತಗೊಂಡು ಮೈಸೂರಿಗೆ RTC ಬರಕತ್ತ ಮೈಸೂರಿಗೆ ನಾನು ಕಾಗ ಮಾಡಕ್ಕೂ ಕರಾತಿದ್ರಿ ನಮ್ಮ. ಇವತ್ತು ನಮಗ್ ಗೊತ್ತಿರೋದು ಕಾತ, ಅದು ಇದ್ರಲ್ಲೇ ಇದೀವಿ ನಾವು, ಸಣ್ಣ ಪುಟದಲ್ಲೇ ಇದೀವಿ. ಇವತ್ತು ನಮ್ಮ ದೇಶದ ಭೂಮಿ ಬೇಕಾಗದ ಎಲ್ಲರಿಗೂ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಭೂಮಿ ಬೇಕು. ಅದನ್ನ ಕಿತ್ಕೊಳ್ಳಕ್ಕೆ ನಾನಾ ತರದ ಕಾನೂನುಗಳನ್ನ ನಮ್ ಕುಣಕ ಹಾಕ್ತಾವ್ರೆ. ಏನ್ ಹೇಳಿ? ಕುಣಕಗಳನ್ನ, ಕಾನೂನುಗಳನ್ನ ಹಾಕ್ತಾವ್ರೆ. ಅದ್ರಲ್ಲಿ KPTCL ಇರ್ಬೋದು, ನಾಳೆ ನಿಮ್ಮ ಬಾವಿಗಳಿಗೆ ಮೀಟರ್ ಬರ್ಬೋದು, ಬ್ಯಾಂಕ್ಗಳ ಖಾಸಗೀಕರಣ ಆಗ್ತದೆ, ನದಿಗಳನ್ನ, ಡ್ಯಾಮ್ಗಳನ್ನ ಒಬ್ಬೊಬ್ರು ಮಾರ್ಬಿಡ್ತಾರೆ. ಗಂಗಾ, ತುಂಗ. ನಿಮ್ಗಳಿಗೆ ಗಂಡಕ್ಕೆ ಲೆಂಗೋ ಅಲ್ಲಿ ತಕ್ಕಾಗಿ ನಿಮ್ಗೆ ಹೆಣ್ಮಕ್ಳಿಗೆ ಹೇಳ್ತೀನಿ, ಈ ಮೊಬೈಲು ಬಳಸ್ತಾ ಇಲ್ಲಲ್ವಾ ಈಗ ನೀವು? ಅಂದ್ರೂ ಈ ಮೊಬೈಲ್ ಕ್ಯಾಮ್ರಾ ನಿಮ್ಮನ್ನ ನೋಡ್ಬೋದು. ಅರ್ಥ ಆಗ್ತಾ ಇದೆಯಾ? ನೀವು ಕ್ಯಾಮ್ರಾ ಆನ್ ಮಾಡಿಲ್ಲ ಆದ್ರೂ ನಿಮ್ ಕ್ಯಾಮ್ರಾ ಕೆಲಸ ಮಾಡ್ತಾ ಇರ್ತವೆ. ಹಂಗಾಗಿ ನೀವು ಈ ಮೊಬೈಲ್ ಎಲ್ಲಿ ತಗೋಯ್ತಾ ಇದ್ರಿ ಅನ್ನೋ ಬಗ್ಗೆ ದಯವಿಟ್ಟು ಗಮನ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಇಲ್ಲ, ರೈತರ ಬಗ್ಗೆ ಮಾತಾಡಬೇಕು, ಮಾತಾಡಕ್ ಅಣ್ಣವರೇ ಎಲ್ಲ ಐತೆ ಸರಿ. ಆದ್ರೆ ಇದಕ್ಕೆ ಬರಕ್ ಮೊದ್ಲು ನಾನು ಒಂದ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವನು.
ಈ ಮೊಬೈಲ್ ಟೆಕ್ನಾಲಜಿಗಳು ಹೆಂಗ್ ಕೆಲಸ ಮಾಡ್ತವೆ ಅನ್ನೋದ್ರ ಮೇಲೆ ಕೆಲಸ ಮಾಡ್ತಾ ಇದ್ದವ್ ನಾನು. ಹಂಗಾಗಿ ಈ ವಿಚಾರ ನಿಮ್ಗೆ ಹೇಳ್ಬೇಕು ಅನ್ನಿಸ್ತಾ ಇರ್ತದೆ, ಎಸ್ಪೆಷಲ್ ವಿಶೇಷವಾಗಿ ಹೆಣ್ಮಕ್ಳು. ಇನ್ಮೇಲೆ ಮೊಬೈಲ್ ಎಲ್ಲ ಕಡೆ ಎತ್ಕೊಯ್ತೀರಾ? ಎತ್ಕೊಯ್ತೀರಾ? ಏನು ಇವತ್ತು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಶಿರ್ಮಳ್ಳಿ ಗ್ರಾಮದಲ್ಲಿ ಉದ್ಘಾಟನೆಗೆ ನಾವು ಗುಡ್ಲುಪೇಟೆಯಿಂದ ಆಗಮಿಸಿದ್ದೀವಿ. ಹಸ್ಕುಳಿ ಮಹೇಶಣ್ಣವರು, ಷಣ್ಮುಖ ಸ್ವಾಮಿಯವರು, ಮಂಜುನಾಥ್ ಅವರು ನಾವು ಬಂದಿದ್ದೀವಿ. ಮಾಡಳ್ಳಿ ಪಾಪಣ್ಣ ಮತ್ತು ಶಶಿ, ರಾಜು ಎಲ್ಲ ಬಂದಿದ್ದೀವಿ. ಸರಿಸುಮಾರು 2,000ಕ್ಕೂ ಹೆಚ್ಚು ಜನ ಇವತ್ತು ಗ್ರಾಮ ಘಟಕದಿಂದ ಸೇರ್ಪಡೆಯಾಗಿದ್ದಾರೆ. ಬಹಳ ಖುಷಿಯ ವಿಷಯ. ಇದೇ ಮೊದಲ ಬಾರಿಗೆ ನಾವು ಇಷ್ಟೊಂದು ಜನರನ್ನು ನೋಡಿದ್ದು. ಬಹಳ ಖುಷಿಯಾಯಿತು. ರೈತ ಸಂಘಕ್ಕೆ ಇಷ್ಟೊಂದು ಸೇರ್ಪಡೆ ಆಗ್ತಿರುವಂಥದ್ದು. 3786.